ನಮಸ್ಕಾರ ಎಲ್ರಿಗೂ ಮಂಜಮ್ಮನ ಅಡ್ಡಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ನಾಟಿ ಸ್ಟೈಲ್ ಚಿಕನ್ ಮಾಡ್ತಾ ಇದ್ದೀನಿ, ಚಿಕನ್ ಫ್ರೈ. ಇದಕ್ಕೆ ಬೇಕಾಗಿರೋ ಸಾಮಾನುಗಳು: ಚಿಕನ್ನು, ಈರುಳ್ಳಿ, ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಹಸಿ ಕರಿಬೇವು, ಕಾಳುಮೆಣಸಿನ ಪುಡಿ, ಅರಿಶಿಣ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಜೀರಿಗೆ ಪುಡಿ, ಕಲ್ಲುಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ. ಚಿಕನ್ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿರೋಣ. ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಇದು ಹಸಿಮೆಣ್ಸಿನ್ಕಾಯಿ, ಇದನ್ನೆಲ್ಲ ನೀಟಾಗಿ ಹುರ್ಕೊಳ್ಳೋಣ. ಇದು 20 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಈರುಳ್ಳಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಚಿಕನ್ ಹಾಕ್ಕೊಳ್ಳೋಣ. ನಿಮ್ಮ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಇದನ್ನೊಂದು 10-20 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು. ನೀವು ಮಸಾಲೆ ಹೆಚ್ಚಿಟ್ಕೊಳ್ಳೋಷ್ಟರಲ್ಲಿ ಯಾರಾದರೂ ಚಿಕನ್ ತಂದರೆ 20 ನಿಮಿಷದಲ್ಲಿ ಆಗಿಬಿಡುತ್ತೆ, ಅಷ್ಟು ಬೇಗ ಆಗುತ್ತೆ. ಯಾವುದೂ ರುಬ್ಬಂಗಿಲ್ಲ, ಏನೂ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಾನು ನೋಡಿ ಬರೀ ಬೆಳ್ಳುಳ್ಳಿ ಅಷ್ಟೇ ಹಾಕ್ಕೊಂಡಿರೋದು. ಇದೊಂಥರ ನಾಟಿ ಸ್ಟೈಲ್ ಥರ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಮುದ್ದೆ ಜೊತೆನೂ ತಿನ್ಬೋದು. ರೊಟ್ಟಿ, ಚಪಾತಿ, ಪರೋಟ ಏನರ ಜೊತೆ ಬೇಕಾದರೂ ತಿನ್ಬೋದು. ಇದು 2 ನಿಮಿಷ ಇದು ಬೇಯ್ಕೊಳ್ಳಿ. ಹಾಕಿ 1-2 ನಿಮಿಷ ಹುರ್ಕೊಂಡ್ಮೇಲೆ ಟೊಮೊಟೊ ನೋಡಿ. ಟೊಮೊಟೊ, ಚಿಕನ್ನು ಮತ್ತು ಮಸಾಲ ಪೌಡ್ರು ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಡ್ಬೋದು. ಇದು ಯಾಕಂದರೆ ಒಂದೇ ಸಲ ಹಾಕಿ ಇಟ್ಬಿಟ್ರೆ ಒಂದು ಪಾರ್ಟ್ ಚಿಕನ್ ಥರ ಬೇಗ ರೆಡಿ ಆಗಿಬಿಡುತ್ತೆ. ಇದಕ್ಕೇನು ಗಾರ್ನಿಷ್ ಮಾಡೋದು ಬೇಕಾಗಿಲ್ಲ, ಬೆಳ್ಳುಳ್ಳಿ ಶುಂಠಿ ಬೇಕಾಗಿಲ್ಲ. ಬರೀ ಒಂಚೂರು ಹೆಚ್ಕೊಂಡ್ರೆ ಸಾಕು, ಒಂದು 1/4 ಗಂಟೆ 20 ನಿಮಿಷದೆಲ್ಲ ರೆಡಿ ಆಗಿಬಿಡುತ್ತೆ. ನೋಡಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ನೋಡಿ ಅರ್ಧ ಮೆಣಸು ಪುಡಿ ಹಾಕ್ಕೊತೀನಿ. ಇನ್ನು ಅರ್ಧ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನೊಂದು 2 ನಿಮಿಷ ಆದರೆ ಚಿಕನ್ ಆಯಿತು. ನಾವು ನೆಕ್ಸ್ಟ್ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ನಮ್ಮ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಕ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಮ್ಮ ಕಿಚನಲ್ಲಿ ಯಾವ್ಯಾವ ಥರ ರೆಸಿಪಿ ಬೇಕು ಅಂತ ನೀವು ಕೇಳ್ತೀರಾ, ಅದನ್ನು ಮಾಡಾಕ್ತೀನಿ. ಡೈಲಿ ಇನ್ಮೇಲೆ ನಾಟಿ ಸ್ಟೈಲಲ್ಲಿ ನಾನ್ ವೆಜ್ ರೆಸಿಪೀಸೇ ಬರುತ್ತೆ. ನೋಡಿ, ಇದನ್ನು ಅನ್ನದ ಜೊತೆ ಈ ಥರ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಇಲ್ಲ, ಯಾವುದು ತುಂಬ ಮಸಾಲೆ ಇಲ್ಲ, ಎಲ್ಲ ನಾಟಿ ಸ್ಟೈಲ್ ಥರ ಮನೆಯದು ಮಸಾಲೆನೇ ಹಾಕಿ ಮಾಡ್ತಾ ಇರೋದು. ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನೋಡಿ, ಸರ್ವ್ ಮಾಡ್ಕೊಳ್ಳೋಣ ಚಿಕನ್ನು. ರೆಡಿ ಇದೆ ರೈಸು ಮತ್ತು ಚಿಕನ್ನು. ನೋಡಿ, ರೈಸ್ ಜೊತೆ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಆನಿಯನ್ ಹಾಕ್ಕೊಂಡು ಹಿಂಗೆ ತಿಂತಾಯಿದ್ರೆ, ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿದೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ನಿಮ್ಗೆ ಅನಿಸಿದ್ದನ್ನ ಕಮೆಂಟ್ ಮಾಡಿ, ನಮಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು.